ರಾಜ್ಯದ ಜನತೆಗೆ, ನಮ್ಮ ಹಿಂದುತ್ವಕ್ಕೆ ಧಕ್ಕೆ ಬರುವಂಥ ಈ ಕಾರ್ಯ ಏನು ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂಚಿಂದಲೂ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ. ನಮ್ಮ ಗಾಂಧಿ ಹೆಸರು ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಅಲ್ಲಿಂದನೂ ಫಿರೋಜ್ ಗಾಂಧಿಯ ಹೆಸರನ್ನು ಗಾಂಧಿ ಅಂತ ಚೇಂಜ್ ಮಾಡಿ ಅಲ್ಲಿಂದ ದಾರಿ ತಪ್ಪಿಸಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಧರ್ಮಸ್ಥಳಕ್ಕೂ ನಮ್ಮ ಹಿಂದೂಗಳನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮದೆಲ್ಲ ಹೋರಾಟ ಇಷ್ಟೇ. ಸಿದ್ದರಾಮಯ್ಯ ಬರಬೇಕು, ಕ್ಷಮಾಪಣೆ ಕೇಳಬೇಕು, ಸಮಸ್ತ ಹಿಂದೂಗಳಿಗೆ, ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳಿಗೆ, ಕರ್ನಾಟಕದ ರಾಜ್ಯ ಎಲ್ಲ ಜನತೆಗೆ ಕ್ಷಮಾಪಣೆಯನ್ನು ಕೇಳಬೇಕು. ಮತ್ತು ಇದನ್ನು ಯಾರು ಹಿಂದೆ ಮುಖವಾಡದ ಒಳಗಿರುವಂಥ ಮನುಷ್ಯ, ಈ ಬುರುಡೆ ಹಿಡ್ಕೊಂಬಂದಂಥ ಮನುಷ್ಯನ ಜೊತೆಗೆ ಯಾರ್ಯಾರು ಒಳಸಂಚು ಮಾಡಿದಾರೋ ಅದು ಹೊರಗೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್, NIA ತನಿಖೆಗೆ ನೀವು ಆಗ್ರಹಿಸಿದ್ದೀರಿ, ಅದರ ಉದ್ದೇಶ ಏನು? NIA ತನಿಖೆ ಖಂಡಿತವಾಗ್ಲೂ ನೇನು ಇಷ್ಟು ಶವ ಇದೆ, ಇಷ್ಟು ಶವ ಇದೆ ಅಂತ ಹೇಳಿ ಆ ಬುರುಡೆ ಹಿಡ್ಕೊಂಡು ಡೆಲ್ಲಿಗೆ ಹೋಗಿ, ಡೆಲ್ಲಿಯಲ್ಲಿ ಎಲ್ಲಿ ಹೋಗಿದ್ದ, ತಮಿಳ್ನಾಡಿಗೆ ಎಲ್ಲಿಗೆ ಹೋಗಿದ್ದ, ಅದ್ರ ಹಿಂದೆ ಯಾರಿದ್ದಾರೆ ಅದ್ರ ಹೊರಗೆ ಬರಲೇಬೇಕು ಅಂತ ನಮ್ಮ ಆಗ್ರಹ. ಸರ್, SIT ತನಿಖೆ ಏನಾದರೂ ಫೇಲ್ಯೂರ್ ಕಂಡಿದೆಯಾ? ಎಲ್ಲಿದೆ ನಿಜಾಂಶ ಹೊರಗೆ ಬಂದಿದೆಯಲ್ಲ, ಏನು ಸತ್ಯ ಇದೆಯೋ ಅದು ಬಂದಿದೆ. ಅದು ಧರ್ಮಸ್ಥಳವನ್ನು ಕಾಯ್ತಿರೋದು ಅಣ್ಣಪ್ಪನ ಮುಂದೆ ಗಂಟೆ ಹೊಡೆದು ಮಾತಾಡಲಿಕ್ಕೆ ಬಂದು ಹೆದರು ಅಂತ ಇವತ್ತು ನಮ್ಮ ಹಿಂದೂ ಪದ್ಧತಿ ಉಂಟು. ಅಂಥದ್ದಲ್ಲಿ ಅಣ್ಣಪ್ಪನೇ ಕಾಪಾಡಿದ್ದಾನೆ. ಖಂಡಿತವಾಗ್ಲೂ ಇದ್ರ ಸತ್ಯ ಬಹಿರಂಗವಾಗಿದೆ, ತನಿಖೆ ಆಗಿದೆ, ಇದ್ರ ಸತ್ಯ ಬಹಿರಂಗವಾಗಿದೆ. ಬಟ್ ಈ ತನಿಖೆಯ ಏನು ಈ ಬುರುಡೆ ಬಿಟ್ಟಂಥ ಮುಸುಕುದಾರಿ ಇರ್ಬೋದು, ಇವರೆಲ್ಲರ ತಂಡವನ್ನದಲ್ಲಿ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಹೊರಗೆ ಬರಬೇಕಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.